ನೋಡಮ್ಮ, ನಮ್ಮ ದೇವಸ್ಥಾನಕ್ಕೆ ನೂರಾರು ಜನ ಭಕ್ತರು ಬರ್ತಾರೆ. ಎಲ್ಲರ ಮುಖದಲ್ಲೂ ಏನೋ ಒಂಥರ ಆತರ ತೋರಿಕೆ ಭಕ್ತಿ, ಈ ಬೂಟಾಟಿಕೆ ಅಂತಾರೆ ನೋಡು, ಆ ಥರ. ಪುರಂದರದಾಸರು ಹೇಳಿದಾರೆ ನೋಡು, ಬೂಟಕತನದಲ್ಲಿ ಬಹಳ ಭಕುತಿ ಮಾಡಿ ನೋಟಕ್ಕೆ ಇವರಿಗೆ ಸರಿಯಿಲ್ಲೆನಿಸಿ ನಾಟಕ ಸ್ತ್ರೀಯಂತೆ ಬಯಲ ಡಂಬವ ತೋರಿ ಉದರ ವೈರಾಗ್ಯವಿದು. ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ ಅಂತ ಪುರಂದರದಾಸರು ಆ ಕಾಲದಲ್ಲೇ ಹೇಳಿದರು. ನಾನದನ್ನ ಸತ್ಯ ಅಂತ ತಿಳ್ಕೊಂಬಿಟ್ಟಿದ್ದೆ. ಆದರೆ ನಿನ್ನ ನೋಡಿದ ಮೇಲೆ ನಾನದನ್ನ ಬದಲಾಯಿಸ್ಕೊಂಬಿಟ್ಟೆ ಕಣಮ್ಮ. ಎಲ್ಲದನ್ನೂ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡದಂಥ ಹೆಂಗಸರನ್ನ ನಾನು ನೋಡಿ ಬಹಳ ದಿನ ಆಗಿತ್ತಮ್ಮ. ನೀನು ಬಹಳ ಶ್ರದ್ಧೆಯಿಂದ ಗೌರಿ ವ್ರತ ಮಾಡ್ದಲ್ಲ, ನಿನ್ನಂತೋರು ಬಹಳ ವಿರಳ ಕಣಮ್ಮ. ತಿಳಿದಿರೋರು ನೀವು, ತಿಳಿದಿರೋಳು ನಾನು. ಜ್ಞಾನದ ಕೂಸಿಗೆ ಅರಿವಿನ ಗುರು ದಾರಿ ತೋರಿಸ್ತಾರೆ ಅಂತ ತಾತಮ್ಮ ಹೇಳ್ತಾ ಇತ್ತು. ನೀವ್ ಹೇಳ್ದಂಗೆ ನಾನು ಕೇಳಿದ್ದೀನಿ, ಪೂಜೆನೂ ಮಾಡಿದ್ದೀನಿ. ಪಾಪ ಪುಣ್ಯದ ಫಲ ಗೌರಿಗೆ ಬಿಟ್ಟಿದ್ದು. ನಿನ್ನ ಗಂಡ ನಿನ್ನಂಥ ಹೆಂಡ್ತಿನ ಪಡೆಯೋದಿಕ್ಕೆ 7 ಜನ್ಮಗಳ ಪುಣ್ಯ ಮಾಡಿರ್ಬೇಕಮ್ಮ. ಜನ್ಮ ಕೊಟ್ಟ ತಂದೆ ತಾಯಿಗಳು 10 ಊರು ಸುತ್ತಿ 100 ಗಂಡುಗಳನ್ನು ನೋಡಿ ಇವನೇ ನನ್ನ ಮಗಳಿಗೆ ಸರಿಯಾದ ಗಂಡ ಅಂತ ಹುಡುಕಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಸಿ ಮದುವೆ ಮಾಡಿ ಕಳಿಸ್ತಾರಮ್ಮ. ಒಂದು ಮನೆಯ ದೀಪ ಇನ್ನೊಂದು ಮನೆಯ ನಂದಾದೀಪವಾಗಿ ಬೆಳಗಿ ಆ ಮನೆಯನ್ನ ನಂದುಗೋಕುಲವನ್ನಾಗಿ ಮಾಡಲಿ ಅಂತ ಹಾರೈಸಿ ಕಳಿಸ್ತಾರಮ್ಮ. ನಮ್ಮ ಕಾಲದಲ್ಲಿ ಹೆಂಡತಿನೊಳೆ ಹೇಗಿರಬೇಕು ಅಂತ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೆ ಗೊತ್ತಮ್ಮ? ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ರಂಭಾ, ರೂಪೇಶು ಲಕ್ಷ್ಮಿ, ಕ್ಷಮಯ ಧರಿತ್ರಿ, ಷದ್ಧರ್ಮಯುಕ್ತಿ, ಕುಲಧರ್ಮ ಪತ್ನಿ ಅಂತ ಹೇಳಿದ್ದಾರೆ. ಹಾಗಂದ್ರೆ ಯಾವುದೇ ಕೆಲಸ ಮಾಡಿದ್ರೂ ಕೆಲಸದವಳು ಯಾವುದು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಾಳೋ ಹಾಗೆ ಮಾಡಬೇಕು ಅಂತ. ರಾಜನ ಮಾತನ್ನ ತಾಳ್ಮೆಯಿಂದ ಕೇಳಿ ಸಲಹೆ ಸೂಚನೆಗಳು ಕೊಡೋ ಮಂತ್ರಿಯ ಹಾಗೆ ಗಂಡನಿಗೆ ಸಲಹೆ ಸೂಚನೆಗಳನ್ನು ಕೊಡೋ ಬುದ್ಧಿವಂತೆ ಆಗಿರಬೇಕು. ಹಸಿದು ಬಂದ ಮಗುಗೆ ಪ್ರೀತಿಯಿಂದ ಊಟ ಬಡಿಸುವಂಥ ತಾಯಿ ಆಗಿರಬೇಕು. ಹಾಸಿಗೆಯಲ್ಲಿ ಅಭಿಸಾರಿಕೆಯಾಗಿರಬೇಕು. ರೂಪದಲ್ಲಿ ಲಕ್ಷ್ಮಿ ಆಗಿರಬೇಕು. ಭೂಮಿ ತಾಯಿ ಹಾಗೆ ಎಲ್ಲರನ್ನೂ ಕ್ಷಮಿಸುವ ತಾಳಿಕೊಳ್ಳುವ ತಾಯಿ ಆಗಿರ್ಬೇಕಮ್ಮ. ಈ ಎಲ್ಲ ಗುಣಗಳನ್ನು ಉಳ್ಳವಳೇನೆ ಕುಲಧರ್ಮ ಪತ್ನಿ ಎನ್ಸ್ಕೊಳ್ಳೋದು. ನಿನ್ನಲ್ಲಿ ಆ ಎಲ್ಲ ಲಕ್ಷಣಗಳು ಇದೆ ಮಗು. ಹೋಗಮ್ಮ, 5ನೇ ಮುತ್ತೈದೆಗೆ ಕುಂಕುಮ ಕೊಡು. ಒಳ್ಳೇದಾಗ್ಲಿ. ಅವ್ವ, ನಾನು ಮಂಗಳಗೌರಿ ವ್ರತನ ಬೇಡ, ನಾನ್ ನಿನ್ನಿಂದ ಏನೂ ಇಸ್ಕೊಳ್ಳಲ್ಲ. ನಿಂತ್ಕೊಮ್ಮ. ಕುಂಕುಮ ತಗೊಳ್ಳೋದಿಲ್ವಾ? ಇಲ್ಲ. ಇದೇನು ಮಾತು ಅಂತ ಆಡ್ತೀಯಮ್ಮ? ಗೊತ್ತಿನ ಸುತ್ತ ತಾಳಿ ಕಟ್ಸ್ಕೊಂಡ್ರೋ ಮುತ್ತೈದೆ ನೀನು. ಇನ್ನೊಬ್ಬ ಮುತ್ತೈದೆ ಕೊಡ್ತಿರೋ ಕುಂಕುಮನ ಬೇಡ ಅಂತಿದ್ಯಲ್ಲಮ್ಮ. ಮುತ್ತೈದೆ ಆಡೋ ಮಾತೇನಮ್ಮ ಇದು? ತಗೋ. ಇದು ನಿನ್ಲೀಲೇನಾ ತಾಯಿ? ಚಿನ್ನೂನ ಎಷ್ಟು ದಿನ ಕಾಪಾಡ್ತಾ ಇದ್ದಿದ್ ನೀನು ಅಂತ ನನಗೀಗ ಅರ್ಥ ಆಯ್ತು. ನಾನು ಎಲ್ಲನೂ ನೋಡ್ತಿದ್ರು ಇದೆಲ್ಲ ಹೇಗೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಚಿನ್ನು ತುಂಬ ಒಳ್ಳೆ ಹುಡುಗಿ. ವಿಧಿ ಅವಳ ಜೊತೆ ಹುಡುಗಾಟ ಆಡ್ತಿದೆ. ಅವಳನ್ನ ನೀನೇ ಕಾಪಾಡಬೇಕಮ್ಮ. ಈ ನಾಟಕ
ಪ್ರತಿ ಕ್ಷಣ ಪ್ರತಿ ನಿಮಿಷ ಯಾವಾಗ ಮುಗಿಯುತ್ತೋ ಅಂತ ಗೊತ್ತಾಗ್ತಿಲ್ಲ. ಈ ಮನೆಗೆ ನಾನು ರಕ್ತ ಸಂಬಂಧಿ ಅಲ್ಲ, ಆದರೂ ಇದು ನನ್ನ ಮನೆನೇ. ಚಂದನ್ ನನಗೆ ಅಣ್ಣನೇ. ಈ ಮನೇಲಿರೋರು ಗೊತ್ತಿದ್ದು ಗೊತ್ತಿಲ್ಲದೇನೋ ತಪ್ಪು ಮಾಡಿರಬಹುದು. ದಯವಿಟ್ಟು ಅವ್ರನ್ನೆಲ್ಲ ನೀನೇ ಕ್ಷಮಿಸ್ಬೇಕು. ನಿನ್ನನ್ನು ನಂಬಿದವ್ರನ್ನ ನೀನು ಕೈ ಬಿಡಲ್ಲ ಅಂತ ನನಗೆ ಗೊತ್ತು. ದಯವಿಟ್ಟು ನೀನೇ ಕಾಪಾಡಬೇಕು ತಾಯಿ. ಮತ್ತು ಸಮಸ್ತರ ಎದುರಿಗೆ ತಲೆ ತಗ್ಗಿಸ್ಕೊಂಡು ಒಪ್ಕೊಂಡು ಕಟ್ಟಿಸಿಕೊಂಡಂತ ತಾಳಿಗೆ ಅಗ್ನಿ ಸಾಕ್ಷಿ, 100 ಜನರ ಕಣ್ಣು ಸಾಕ್ಷಿ ಕಣಮ್ಮ. ಹಾಗೆ ತಲೆ ತಗ್ಗಿಸ್ಕೊಂಡು ಕಟ್ಟಿಸ್ಕೊಂಡಂತ ತಾಳಿ ಜೀವಮಾನ ಮುದ್ದಕ್ಕೂ ತಲೆ ಎತ್ಕೊಂಡು ಬದುಕೋದಕ್ಕೆ ದಾರಿ ಮಾಡಿಕೊಡುತ್ತೆ. ಆ ತಾಳಿನ ಯಾಕಮ್ಮ ಬಚ್ಚಿಟ್ಕೋತಿದೀಯಾ? ತಾಳಿ ಅಂದ್ರೆ ನಮ್ಮ ಸಂಸ್ಕೃತಿಲಿ, ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ನಂಬಿಕೆಯಲ್ಲಿ ವಿಶೇಷವಾದ ಸ್ಥಾನ ಇದೆಯಮ್ಮ. ತಾಳಿ ಅಂದ್ರೆ ಕಷ್ಟ ಸುಖ ಏನೇ ಬಂದ್ರು ತಾಳ್ಕೋ ಅಂತ ಅರ್ಥ. ತಾಳಿದವನು ಬಾಳಿಯಾದನು ಅಂತೇಳಿ ಗಾದೆ ಕೇಳಿಲ್ವ ನೀನು? ಕತ್ತಿನ ಸುತ್ತ ಇರೋ ತಾಳಿ ನಿನಗದನ್ನ ಸದಾ ನೆನಪಿಸ್ತಾ ಇರುತ್ತೆ. ಯಾರೇ ಆಗ್ಲಿ ಒಂದು ಹುಡುಗಿನ ನೋಡಿದ್ರೆ ಅವಳು ಕಿವಿಲಿ ಏನು ಒಡವೆ ಹಾಕೊಂಡಿದ್ದಾಳೆ ಅಂತ ನೋಡೋದಿಲ್ಲ. ಅವಳು ಕತ್ತಿನಲ್ಲಿ ತಾಳಿ ಇದೆಯಾ, ಕಾಲಲ್ಲಿ ಕಾಲುಂಗುರ ಇದೆಯಾ ಅಂತ ನೋಡ್ತಾರೆ. ನಾನು ಆಡಂಬರದ ಒಡವೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ತಾಳಿ ಕಾಲುಂಗುರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿನಗೆ ಮಾಂಗಲ್ಯ ಭಾಗ್ಯ ಬೇಕು ಅಂತಂದ್ರೆ ತಾಯಿ ಗೌರಿ ಆಶೀರ್ವಾದ ಬೇಕಮ್ಮ. ಮುತ್ತೈದೆ ಕೊಟ್ಟ ಮಂಗಳಗೌರಿ ಕುಂಕುಮನ ನಿರಾಕರಿಸಬಾರ್ದು. ಆ ಹುಡುಗಿ ಕೊಡ್ತಿರೋ ಕುಂಕುಮನ ತಗೊಂಡು ಆಶೀರ್ವಾದ ಮಾಡಮ್ಮ. ಹುಡುಗಿ ಸಾಮಾನ್ಯವಾದ ಹುಡುಗಿ ಅಲ್ಲಮ್ಮ. ನಾನು ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ. ವ್ರತ ನೇಮ ನಿಷ್ಠೆ ಅಂತಂದ್ರೆ ಈ ಹುಡುಗಿನ ನೋಡಿ ಕಲಿಬೇಕು. ನಿನ್ನ ಅದೃಷ್ಟ ನಿನ್ನ ಕಣ್ಣೆದುರಿಗೆ ಬಂದು ನಿಂತಿದೆ, ನಿರಾಕರಿಸಬೇಡ. ಆ ಹುಡುಗಿ ಕೊಡೋ ಕುಂಕುಮ ತಗೋ. ನೀನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ ಒಂದು ಪ್ರಶ್ನೆ ಕೇಳಲಮ್ಮ? ಕೇಳಿ ಅರ್ಚಕ್ರೆ. ನಾನು ಸುಮಾರು ದಿವಸದಿಂದ ನೋಡ್ತಿದ್ದೀನಿ, ದೇವಸ್ಥಾನಕ್ಕೆ ನೀನೊಬ್ಬಳೇ ಬರ್ತಿದ್ಯಾ. ನಿನ್ ಗಂಡ ಎಲ್ಲಮ್ಮ? ಎಲ್ಲಿದ್ದಾರ ಅವರು? ವಿದೇಶದಲ್ಲಿದ್ದಾರಾ? ನನ್ ಗಂಡ ಯಾರು, ಅವ್ರು ಎಲ್ಲಿದ್ದಾರೆ, ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು ಅರ್ಚಕ್ರೆ? ನನ್ ಗಂಡ ಎಲ್ಲಿದ್ದಾನೆ ಅಂತ ಊರಿಗೆಲ್ಲ ಹೇಳ್ಕೊಂಡು ಬರಕ್ಕಾಗತ್ತಾ? ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಷ್ಟು ಟೈಮ್ ನನಗಿಲ್ಲ. ಮಾಡೋಕ್ ಬೇಕಾದಷ್ಟು ಕೆಲಸ ಇದೆ, ಬರ್ತೀನಿ. ಕುಮುದ ಚಿಕ್ಕಿ ಕತ್ತಲಿ ತಾಳಿ ಹೆಂಗ್ ಬಂತು? ಯಾವತ್ತೂ ದೇವಸ್ಥಾನಕ್ಕೆ ಬರ್ದೇ ಇರೋರು ಇವತ್ತು ಬಂದು ಪೂಜೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವತ್ತು ನಮ್ಮ ಮನೆಗೆ ಬಂದವರು ಕುಮುದ ಚಿಕ್ಕಿ ಗಂಡನ? ಮತ್ತೆ ಕುಮುದ ಚಿಕ್ಕಿ ಅವ್ರ ತಾಳಿನ ಯಾಕೆ ಮುಚ್ಚಿಟ್ಕೊಂಡ್ರು? ಈ ಚಿನ್ನು ಯಾಕೆ ಹೀಗೆ ಆಡ್ತಿದ್ದಾಳೆ? ಒಂದೇ ಮನೇಲಿದ್ರು ನಾನು ಅವಳನ್ನ ನೋಡಕ್ಕಾಗಿಲ್ಲ ಅಂದ್ರೆ ಏನ್ ಅರ್ಥ? ಇದ್ಯಾಕೋ ಸ್ವಲ್ಪ ಜಾಸ್ತಿನೇ ಆಗ್ತಿದೆ ಅನಿಸ್ತಿದೆ. ಇನ್ನೇ ಎಲ್ಲೋದ್ಲು ಕಾಣಿಸ್ತಾನೆ ಇಲ್ವಲ್ಲ? ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ನೋಡೋಣ ಅಂದ್ರೆ. ಇವನ್ ಯಾರನ್ನ ಹುಡುಕ್ತಾ ಇದ್ದಾನೆ? ಯಾರನ್ನ ಹುಡುಕ್ತಾ ಇದ್ದೆ ತಾತ ನಾನು? ಮೋಸ್ಟ್ಲಿ ಇವನು ಅವ್ರನ್ನೇ ಹುಡುಕ್ತಾ ಇದ್ದಾನೆ ಅನ್ಸುತ್ತೆ. ಸಿದ್ದು, ಟೈಮ್ ಆಯ್ತು, ಆಫೀಸ್ಗೆ ಹೋಗೋಣ ಬಾರಪ್ಪ. ನೀನ್ ಹೀಗೆ ಹುಡುಕ್ತಾ ಇದ್ರೆ ಇವತ್ತೆಲ್ಲ ಹುಡುಕ್ತಾ ಇರ್ತೀಯಾ? ಸಿಗ್ಬೇಕಾಗಿರೋ ಸಿಕ್ಕೇ ಸಿಗ್ತಾರೆ. ಸ್ವಲ್ಪ ಪೇಷನ್ಸ್ ಇರ್ಬೇಕಷ್ಟೆ.
ಅಲ್ಲ ಅದು ಯಾರು ಹುಡುಕ್ತಾ ಇದ್ದೀರ ಅಂತ ಹೇಳಿ ನಾನೇ ಹುಡ್ಕೊಡ್ತೀನಿ. ಅದು ನಾನು ಕುಮುದವ್ರನ್ನ ಹುಡುಕ್ತಾ ಇದ್ದೆ. ಓ, ನಮಗ್ ಸಂಬಂಧ ಇಲ್ದೇ ಇರೋರ್ ವಿಷಯ ಬಿಡಿ. ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಕ್ಕಿತ್ತು. ಕುಮ್ದತ್ತೆ ಬೆಳಿಗ್ಗೆ ಆಫೀಸಲ್ಲಿ ಇರ್ತಾರೆ ಅಂತ ಗೊತ್ತಿಲ್ವಾ? ಅಲ್ಲೇ ಹೋದ್ರೆ ಸಿಗ್ತಾರೆ, ಅಲ್ಲಿ ಏನ್ ಡಿಸ್ಕಸ್ ಮಾಡ್ಬೇಕೋ ಮಾಡ್ಬೋದು. ಬಾ ಬರ್ತೀನಿ ತಾತ. ರಾಮ್, ಹಲೋ. ನನಗೀಗ ಒಂದು ಸ್ಟ್ರಾಂಗ್ ಟೀ ಕುಡಿಬೇಕು ಅಂತ ಆಸೆ ಆಗಿದೆಯಪ್ಪ. ನಿನಗೆ ತಂದು ಕೊಡ್ಬೇಕು ಅಂತ ಆಸೆ ಆಗ್ತಿಲ್ವೇನೋ? ಹ, ಈಗ ಆಗ್ತಾ ಇದೆ ಅಲ್ವಾ? ಹೋಗಿ ತಗೊಂಡ್ ಬಾ. ಈಗಾಯ್ತು. ಹ್ಮ್, ಮನೆಯಲ್ಲಿ ಸದ್ಯ ಯಾರು ಇಲ್ಲ, ಎಷ್ಟಾದ್ರೂ ಟೀ ಕುಡಿಬಹುದು. ಆಹಾ, ದೀರ್ಘ ಸುಮಂಗಲಿ ಭವ, ಇಷ್ಟಕಾಮ್ಯಾರ್ಥ ಸಿದ್ಧಿರ. ನಿನ್ನಂಥ ಮುತ್ತೈದೆಗೆ ಆಶೀರ್ವಾದ ಮಾಡೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಆ ತಾಯಿ ಮಂಗಳಗೌರಿ ಮೇಲಿರೋ ನಿಷ್ಠೆ ನಂಬಿಕೆಗಳೇ ನಿನ್ನನ್ನು ಕಾಪಾಡುತ್ತೆ. ಯಾವತ್ತೂ ದೇವರಲ್ಲಿಟ್ಟಿರೋ ವಿಶ್ವಾಸನ ಕಳ್ಕೊಬೇಡ ಮಗು. ನಿನ್ನಂಥ ನಿಷ್ಠಾವಂತ ಹುಡುಗಿನ ಪಡೆಯೋದಕ್ಕೆ ನಿನ್ನ ಗಂಡ ಪುಣ್ಯ ಮಾಡಿದನಮ್ಮ. ಒಂದು ಮಾತಂತೂ ನಿನಗೆ ಹೇಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಕಷ್ಟಪಟ್ಟು ಮಂಗಳಗೌರಿ ವ್ರತ ಮಾಡಿದ್ಯಾ, ಆದರೆ ಇನ್ನು ಎರಡು ಕೆಲಸ ಮಾತ್ರ ಬಾಕಿ ಇದೆ ನೋಡು. ಮೊದಲನೇದಾಗಿ ಮಂಗಳಗೌರಿ ವ್ರತದ ಉದ್ಯಾಪನೆ ಮಾಡಬೇಕು. ಆಮೇಲೆ ಆ ವ್ರತಕ್ಕಿಟ್ಟಂಥ ನೈವೇದ್ಯನ ನಿನ್ನ ಗಂಡನಿಗೆ ಕೊಡಬೇಕು. ಹಾಗೆ ಕೊಟ್ಟು ಅವನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು. ಆಗಲೇ ನಿನ್ನ ಮಂಗಳಗೌರಿ ವ್ರತ ಮುಗಿಯೋದು, ಆ ಗೌರಿ ಪ್ರಸನ್ನಳಾಗೋದು. ಆಯ್ತು ಅರ್ಚಕರೇ, ನೀವ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ನಾನು ಹಂಗೆ ಮಾಡ್ತೀನಿ. ಬರ್ತೀನಿ. ಹೊಡ್ ಬಾಮ್ಮ, ಒಳ್ಳೇದಾಗ್ಲಿ.